ಇವುಗಳಿಗೂ ಧಕ್ಕೆ ಆಗಬಾರ್ದು. ಜೈಲಿನ ಮ್ಯಾನ್ಯುವಲ್ನಲ್ಲಿ ಅದಕ್ಕೆ ಅವಶ್ಯಕತೆ ಇದೆ, ಅವಕಾಶ ಇದೆ. ಮ್ಯಾನ್ಯುವಲ್ ಪ್ರಕಾರ ಕೈದಿಗೆ ಏನೆಲ್ಲ ಕೊಡೋದಕ್ಕೆ ಅವಕಾಶ ಇದೆ ಅಂದರೆ, ಅಲ್ಯೂಮಿನಿಯಂದು ಒಂದು ಲೋಟ, ಒಂದು ತಟ್ಟೆ ಕೊಡಬಹುದು ಊಟ ಮಾಡೋಕ್ಕೆ. ಇನ್ನು ಜಮ್ಖಾನ, ಬೆಡ್ಶೀಟ್ ಹಾಗೂ ತೆಳ್ಳಗಿನ ದಿಂಬಿಗೆ ಅವಕಾಶ ಇದೆ. 5 ಜೊತೆ ಬಟ್ಟೆಗಳನ್ನು ಕೊಡಬಹುದು. ಅದನ್ನೇ ತೊಳಿಬೇಕು, ಬಳಕೆ ಮಾಡಬೇಕು. ಸ್ನಾನಕ್ಕೆ ಬಿಸಿನೀರು ಬೇಕು ಅಂದರೆ ಅದಕ್ಕೆ ವೈದ್ಯರ ಅನುಮತಿ ಇರಬೇಕು. ಇದರ ಜೊತೆಗೆ ಹೊತ್ತೊತ್ತಿಗೆ ಊಟ ತಿಂಡಿ ಕೊಡಲೇಬೇಕಾಗತ್ತೆ. ಇದಿಷ್ಟು ಕೂಡ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೊಡೋದಕ್ಕೆ ಅವಕಾಶ ಇದೆ. ಹಾಕೊಳ್ಳೋದಕ್ಕೆ ಬಟ್ಟೆ 5 ಜೊತೆ ಬಟ್ಟೆ ಅಷ್ಟೇ, ಅದ್ರ ಮೇಲೆ ಬಟ್ಟೆಗಳನ್ನು ಕೊಡಲ್ಲ. ನೀವು ಅದನ್ನೇ ವಾಶ್ ಮಾಡಬೇಕು, ಒಗೆದು ಒಣಗಿಸ್ಕೊಳ್ಬೇಕು, ಮತ್ತೆ ಹಾಕೊಬೇಕು. ಆಗ ಬಟ್ಟೆ ವಾಸನೆ ಬರಲ್ಲ. ಆದರೆ ಕೊಟ್ಟಿಲ್ಲ ಬಟ್ಟೆಗಳನ್ನು ನಮಗೆ ಅಂತ ಹೇಳ್ತಿದ್ದಾರೆ. ಮನೆಯಿಂದ ತರಿಸ್ಕೊಳ್ಳೋ ಹಾಗೂ ಇಲ್ಲ. ಮರ್ಡರ್ ಕೇಸಲ್ಲಿ ವಿಚಾರಣಾಧೀನ ಕೈದಿಗಳಾಗಿರೋರು ಮನೆಯಿಂದ ಬಟ್ಟೆ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ, ಜೈಲಿಂದಾನೇ ಅದನ್ನು ಅವರಿಗೆ ಒದಗಿಸ್ಕೊಡ್ಬೇಕಾಗತ್ತೆ. ಆದರೆ ಅದನ್ನು ಕೊಟ್ಟಿಲ್ಲ ನಮಗೆ ಅಂತ, ಆ ಕಾರಣಕ್ಕೆ ಬಟ್ಟೆ ಎಲ್ಲ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ದರ್ಶನ್ ಹೇಳ್ಕೊಂಡಿದ್ದು. 5 ಜೊತೆ ಬಟ್ಟೆ ಕೊಡಬೇಕು. ಅದನ್ನು ಅವರು ಒಗೆದು ಅವ್ರಿಗೆ ಹೇಗೆ ಬೇಕು ಹಾಗೆ ಮರುಬಳಕೆ ಮಾಡ್ಕೊಳ್ಬೋದು. ಇನ್ನು ಒಂದು ಅಲ್ಯೂಮಿನಿಯಂ ತಟ್ಟೆ ಲೋಟ ಕೊಡ್ತಾರೆ. ಎಲ್ರಿಗೂ ಗೊತ್ತಿರೋದೆ, ಜೈಲಲ್ಲಿ ಅಲ್ಯೂಮಿನಿಯಂ ತಟ್ಟೆ ಲೋಟನೇ ಕೊಡೋದು ಊಟ ಮಾಡೋದಕ್ಕೆ, ನೀರು ಕುಡಿಯೋದಕ್ಕೆ. ಇನ್ನು ಮಲಗೋದಕ್ಕೆ ಜಮ್ಖಾನ, ಬೆಡ್ಶೀಟು, ತೆಳ್ಳಗಿರೋದು ಒಂದು ದಿಂಬು ಕೊಡ್ಬೋದು ಅನ್ನೋದಿದೆ. ಆದರೆ ಇದನ್ನು ಕೊಟ್ಟಿರಲಿಲ್ಲ. ಜೈಲಿನ ಮ್ಯಾನ್ಯುವಲ್ನಲ್ಲೇ ಇದಿದ್ರೂ ಕೂಡ ದರ್ಶನ್ರಿಗೆ ಇದನ್ನು ಕೊಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ ಮುಂದೆ ಬಂದು ಅದನ್ನು ಕೇಳಿ ಅದಕ್ಕೆ ಅರ್ಜಿ ಹಾಕ್ಕೊಂಡು ಮನವಿ ಮಾಡಿ ಮತ್ತೆ ಅದನ್ನು ಪಡ್ಕೊಳ್ಳೋ ಹಾಗಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಇವತ್ತು ಕೋರ್ಟ್ ಆದೇಶ ಕೊಟ್ಟಿರೋದು. ಜೈಲಿನ ಮ್ಯಾನ್ಯುವಲ್ನಲ್ಲಿ ಯಾವುದಕ್ಕೆ ಅವಕಾಶ ಇದೆ ಅದನ್ನು ಕೊಡಿ, ಅದನ್ನು ಕಿತ್ಕೊಂಡ್ರೆ ತಪ್ಪಾಗತ್ತೆ ಅಂತ. ಇದಿಷ್ಟಕ್ಕೆ ಮಾತ್ರ ಅವಕಾಶ ಇರೋದು. ಮ್ಯಾನ್ಯುವಲ್ನ ಪ್ರಕಾರ ಒಂದು ತಟ್ಟೆ ಲೋಟ, ಒಂದು ಜಮ್ಖಾನ, ಬೆಡ್ಶೀಟು, ದಿಂಬು, 5 ಜೊತೆ ಬಟ್ಟೆ, ಊಟ ತಿಂಡಿ, ಇಷ್ಟನ್ನು ಕೊಡಬೇಕು. ಇನ್ನು ಸ್ನಾನಕ್ಕೇನಾದರೂ ಸಾಮಾನ್ಯವಾಗಿ ಕೈದಿಗಳಿಗೆ ತಣ್ಣೀರು ಸ್ನಾನನೇ. ಬಿಸಿನೀರು ಬೇಕು ಅಂತಂದರೆ ಅದಕ್ಕೆ ವೈದ್ಯರ ಅನುಮತಿ ಇರಬೇಕು. ಹೌದು, ಇವರಿಗೇನೋ ಆರೋಗ್ಯ ಸಮಸ್ಯೆ ಇದೆ, ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಬಿಸಿನೀರು ಕೊಡಬಹುದು ಅಂತ ವೈದ್ಯರು ಹೇಳಿದ್ರೆ ಆಗ ಬಿಸಿನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ತಣ್ಣೀರಿನ ಸ್ನಾನನೇ ಮಾಡಬೇಕು. ಹೊತ್ತೊತ್ತಿಗೆ ಊಟ ಕೊಡಲೇಬೇಕು, ಊಟ ತಿಂಡಿ ಟೈಮ್ ಟು ಟೈಮ್ ಆಗುತ್ತೆ. ಇದಿಷ್ಟು ಕೂಡ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೊಡೋದಕ್ಕೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಆಸ್ಪದ ನೀಡುವಂಗಿಲ್ಲ. ಒಂದು ವೇಳೆ ಅದನ್ನು ಕೊಟ್ಟರೆ ಆಗ ಅದು ಬೇರೆ ಟ್ರೀಟ್ಮೆಂಟ್ ಆಗುತ್ತೆ. ಅದನ್ನು VIP ಕಲ್ಚರು, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಅಂತೆಲ್ಲ ಕರಿತೀವಲ್ಲ, ಅಲ್ಲಿಗೆ ತಿರುಗುತ್ತದು. ಸೊ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಹಾಗಂತ ಹೇಳಿ ಜೈಲ್ ಮ್ಯಾನ್ಯುವಲಲ್ಲಿರೋ ಇದನ್ನು ಕೊಡಲ್ಲ ಅಂದರೆ ಹೆಂಗೆ? ಈಗ 5 ಜೊತೆ ಬಟ್ಟೆ ಕೊಡಬೇಕು ಅಂತಿದೆ. 1 ಜೊತೆ ಬಟ್ಟೆ ಕೊಟ್ಟು 1 ವಾರ ಕಳಿಬೇಕು ಅಂದರೆ ಸಾಧ್ಯನಾ? ಸರಿ, ಅದನ್ನು ಒಗೆದು ಒಣಗಿಸೋಗಳಿಗೆ ಹಾಕೊಳ್ಳೋಕ್ಕಾದ್ರೂ ಇನ್ನೊಂದು ಜೊತೆ ಬಟ್ಟೆ ಬೇಕಲ್ಲ. ಊಟ ತಿಂಡಿ ವಿಚಾರದಲ್ಲಿ ಕಂಪ್ಲೇಂಟ್ ಅಂತೇನೂ ಇರಲಿಲ್ಲ, ಬಟ್ ತಳ್ತಾರೆ, ಅದನ್ನು ಕೊಡೋ ರೀತಿ ಸರಿ ಇಲ್ಲ ಅನ್ನೋದು ಒಂದು ಆಕ್ಷೇಪ ಇತ್ತು. ದಿಂಬು ಬೆಡ್ಶೀಟು ಕೊಟ್ಟಿಲ್ಲ ಅಂತ. ಈ ಹಿಂದೆ ಅವರು ಜೈಲಲ್ಲಿದ್ದಾಗಲೂ ಬೆನ್ನೋವಿಂದ, ಬ್ಯಾಕ್ ಪೇನಿಂದ ತುಂಬ ಬಳಲಿದ್ದೆ ಅಂತ ಹೇಳಿ ಅದನ್ನೇ ಕಾರಣ ಕೊಟ್ಟು ಮೊದಲು ಮಧ್ಯಂತರ ಜಾಮೀನು ತಗೊಂಡಿದ್ದು. ಅದಾದಮೇಲೆ ಅವ್ರಿಗೆ ಸಂಪೂರ್ಣ ಜಾಮೀನು ಸಿಕ್ಕಿದ್ದು. ಮಲಗೋದಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಆರೋಗ್ಯ ಹದಗೆಡುತ್ತೆ, ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಜೈಲ್ ಮ್ಯಾನ್ಯುವಲ್ನಲ್ಲಿದೆ ಒಂದು ಜಮ್ಖಾನ, ಅದು ಹಾಸ್ಕೊಳ್ಳೋದಕ್ಕೆ, ಅದು ಒಂದು ತೆಳ್ಳಗಿರೋ ದಿಂಬು, ಹೊದ್ಕೊಳ್ಳೋದಕ್ಕೊಂದು ಬೆಡ್ಶೀಟು, ಇಷ್ಟಂತೂ ಕೊಡಬೇಕು. ಅದನ್ನು ಕೊಡಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಕೊಟ್ಟಿರಲಿಲ್ಲ ಅಂತ ದರ್ಶನ್ರ ಪರ ವಕೀಲರು ಆರೋಪ ಮಾಡಿದ್ದು, ಅದನ್ನು ಕೊಡ್ತಾ ಇಲ್ಲ ಅಂತ. ಇನ್ನು ಮುಂದೆ ಇದು ಯಾವುದಕ್ಕೂ ತೊಂದರೆ ಆಗಲ್ಲ. ಇದ್ರ ಜೊತೆಗೆ ಗಾಳಿ ಬೆಳಕು, ಒಂದು ವಾಕಿಂಗ್ ಮಾಡೋದು ಅಥವಾ ಹೊರಗೆ ಬಂದು ಸ್ವಲ್ಪ ಸೂರ್ಯನ ಬೆಳಕು ತಗೊಳ್ಳೋದು, ವ್ಯಾಯಾಮ ಮಾಡೋದು, ಇದಕ್ಕೂ ಅವಕಾಶ ಇರುತ್ತೆ. ಇದಿಷ್ಟು ಏನೇನೂ ಇಲ್ಲದ ಹಾಗೆ ಈಗಾಗಲೇ 26 ದಿನ ಕಳೆದಿದ್ದಾರೆ ದರ್ಶನ್. ಅಂದರೆ ಮಾನಸಿಕವಾಗಿ ಬಹಳ ಯಾತನೆ ಅನುಭವಿಸಿರ್ತಾರೆ, ಅದರಲ್ಲಿ 2 ಮಾತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.